All Academy. Always with you. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಲ್ ಅಕಾಡೆಮಿ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸದ್ಯ ದೇಶಾದ್ಯಂತ ಕೊರೋನಾ ಮಹಾಮಾರಿಯು ತನ್ನ ಅಟ್ಟಹಾಸವನ್ನು ಮೆರೀತಾ ಇದ್ದು, ಪ್ರತಿನಿತ್ಯ ಪ್ರತಿ ಊರಿನಲ್ಲಿ ಮತ್ತು ಪ್ರತಿ ಆಸ್ಪತ್ರೆಗಳಲ್ಲಿ ಹಲವಾರು ಕೊರೋನಾ ರೋಗಿಗಳು ತಮ್ಮ ಜೀವವನ್ನು ಬಿಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆಕ್ಸಿಜನ್ ಅಂದರೆ ಮೆಡಿಕಲ್ ಆಕ್ಸಿಜನ್ನ ಕೊರತೆಯಿಂದಾಗಿ ಪ್ರತಿನಿತ್ಯ ಪ್ರತಿ ಆಸ್ಪತ್ರೆಗಳಲ್ಲೂ ಜನ ತಮ್ಮ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಇದೇ ಒಂದು ಕಾರಣದಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಈ ದೇಶದಲ್ಲಿ ಇನ್ನೂ ಹೆಚ್ಚಿನ ಮೆಡಿಕಲ್ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ನಿರ್ಮಿಸಲು ಮುಂದಾಗಿದೆ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ಮೆಡಿಕಲ್ ಆಕ್ಸಿಜನ್ ಯಾವ ರೀತಿ ತಯಾರಿಸ್ತಾರೆ ಮತ್ತು ಈ ಮೆಡಿಕಲ್ ಆಕ್ಸಿಜನನ್ನು ತಯಾರು ಮಾಡಲು ಯಾವ ಯಾವ ಉಪಕರಣಗಳು ಬೇಕು ಮತ್ತು ಈ ಮೆಡಿಕಲ್ ಆಕ್ಸಿಜನ್ ತಯಾರಿ ಮಾಡಿದ ನಂತರ ಅಂದರೆ ಉತ್ಪಾದನೆ ಮಾಡಿದ ನಂತರ ಆ ಆಕ್ಸಿಜನ್ ಘಟಕದಿಂದ ಆಸ್ಪತ್ರೆಗಳಿಗೆ ಯಾವ ರೀತಿ ಸಾಗಾಣಿಕೆ ಮಾಡ್ತಾರೆ ಅನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಜೀವ ಜಂತು ಈ ಜಗತ್ತಿನಲ್ಲಿ ಬದುಕಬೇಕಂತಂದ್ರೆ ಅದಕ್ಕೆ ಉಸಿರಾಟದ ಕ್ರಿಯೆಯನ್ನು ಹೊಂದಿರುತ್ತೆ. ಸೊ ಈ ಉಸಿರಾಟದ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಒಳಗಡೆ ತೆಗೆದುಕೊಂಡು ನಾವು ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕ್ತಿವಿ. ಸೊ ಆದ್ರೆ ಈ ಏರೆ ಅಂದ್ರೆ ಗಾಳಿನೇ ಆಕ್ಸಿಜನ್ ಎಲ್ಲರೂ ಏನ್ ತಿಳ್ಕೊಂಡಿರ್ತಾರೆ, ಗಾಳಿನೇ ಆಕ್ಸಿಜನ್ ಅಂತ ತಿಳ್ಕೊಂಡಿರ್ತಾರೆ. ಹಾಗಲ್ಲ ವೀಕ್ಷಕರೇ, ಗಾಳಿಯಲ್ಲಿ ಆಕ್ಸಿಜನ್ ನೊಂದಿಗೆ ಇನ್ನೂ ಹಲವಾರು ಅನಿಲಗಳು ಅಂದ್ರೆ ಗ್ಯಾಸಸ್ಗಳು ಒಂದು ಪರ್ಸೆಂಟೇಜ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನಮ್ಮ ಈ ಎನ್ವಿರಾನ್ಮೆಂಟ್, ಈ ಪರಿಸರದಲ್ಲಿರುವಂತಹ ಗಾಳಿಯಲ್ಲಿ ಕೇವಲ ಆಕ್ಸಿಜನ್ ಮಾತ್ರ ಅಲ್ಲ, ಅಂದ್ರೆ ಈ ಎನ್ವಿರಾನ್ಮೆಂಟಲ್ ಏರಿದೆಯಲ್ಲ, ಈ ಪರಿಸರದಲ್ಲಿರುವಂತಹ ಗಾಳಿಯಲ್ಲಿ 78% ನೈಟ್ರೋಜನ್ ಇರುತ್ತೆ ಮತ್ತು ಆಕ್ಸಿಜನ್ ಇರೋದು 20.9% ಅಂದ್ರೆ 20.9% ಆಕ್ಸಿಜನ್ ಇರುತ್ತೆ. ಮತ್ತೆ ಆರ್ಗಾನ್ ಗ್ಯಾಸ್, ಆರ್ಗಾನ್ ಅನಿಲ 0.9% ಇರುತ್ತೆ. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಎಷ್ಟಿರುತ್ತೆ, 0.03% ಇರುತ್ತೆ. ಮತ್ತು ಇನ್ನು ಉಳಿದ ಬೇರೆ ಬೇರೆ ಗ್ಯಾಸಸ್ಗಳ ಪ್ರತಿಶತ 0.17 ಅಂದ್ರೆ 1.7% ಇರುತ್ತೆ. ಈ ಎಲ್ಲಾ ಮಿಶ್ರಣಗಳು ಸೇರಿ ಈ ಒಂದು ಪರಿಸರದಲ್ಲಿ ಗಾಳಿಯಾಗಿರುತ್ತೆ. ಹಾಗಾಗಿ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಆಕ್ಸಿಜನ್ ನಾವು ತೆಗೆದುಕೊಳ್ತೀವಿ. ಸೊ ಕೇವಲ ಆಕ್ಸಿಜನ್ ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಮಿಶ್ರಿತ ಗಾಳಿನ ಅಂದ್ರೆ ದ ಮಿಕ್ಸ್ಚರ್ ಆಫ್ ಬೇರೆ ಬೇರೆ ಗ್ಯಾಸಸ್ಗಳಿಂದ ಈ ಒಂದು ಪರಿಸರದಲ್ಲಿ ಗಾಳಿ ಇರುತ್ತೆ. ಹಾಗಿದ್ರೆ ಈ ಆಕ್ಸಿಜನ್, ಈ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆ ಘಟಕಗಳು ಏನಪ್ಪಾ ಅಂತಂದ್ರೆ, ಇವುಗಳು ನಮ್ಮ ಪರಿಸರದಲ್ಲಿರುವ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ಪ್ರತ್ಯೇಕ ಮಾಡುವ ಘಟಕಗಳೇ ಈ ಆಕ್ಸಿಜನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಥವಾ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಯೂನಿಟ್ಸ್ ಅಂತ ಹೇಳ್ತೀವಿ, ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಇಂಜಿನಿಯರಿಂಗ್ ಟರ್ಮ್ಸ್ ಅಲ್ಲಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಹಾಗಿದ್ರೆ ಈ ಒಂದು ಆಕ್ಸಿಜನ್ ಅನ್ನ ಎಲ್ಲಿ ಬೇಕಾದಲ್ಲಿ, ಈ ಮೆಡಿಕಲ್ ಆಕ್ಸಿಜನ್ ಹೇಗೆ ಬೇಕಾದಲ್ಲಿ ಎಲ್ಲಿ ಬೇಕಾದಲ್ಲಿ ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಕೆಲವು ಉಪಕರಣಗಳು ಬೇಕಾಗುತ್ತೆ ನಮಗೆ. ಸೊ ಅವುಗಳು ಯಾವ್ಯಾವಪ್ಪ ಅಂತ ನೋಡೋದಾತಂದ್ರೆ, ಈ ಒಂದು ಮೆಡಿಕಲ್ ಆಕ್ಸಿಜನ್ ಜನರೇಟ್ ಮಾಡಕ್ಕೆ ಅಂದ್ರೆ ಉತ್ಪಾದನೆ ಮಾಡಕ್ಕೆ ಒಂದು ಪ್ಲಾಂಟ್ ನಲ್ಲಿ ಅಥವಾ ಒಂದು ಇಂಡಸ್ಟ್ರಿಯಲ್ಲಿ ನಮಗೆ ಬೇಕಾಗುವಂತಹ ಮುಖ್ಯ ಕಾಂಪೋನೆಂಟ್ಸ್ಗಳಂದ್ರೆ ಮೊದಲನೇದಾಗಿ ಗಾಳಿ ಬೇಕೇ ಬೇಕು. ಯಾಕಂದ್ರೆ ನಾವು ಹಿಂದೆ ಹೇಳಿದಾಗೆ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ಪ್ರತ್ಯೇಕ ಮಾಡೋದು, ಸಪರೇಟ್ ಮಾಡ್ತೀವಿ ನಾವು. ಸೊ ಅದನ್ನ ನಾವು ಈ ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ ಮುಖಾಂತರ ವಿವಿಧ ಆಸ್ಪತ್ರೆಗಳಿಗೆ ಸಪ್ಲೈನ ಮಾಡ್ತಾರೆ. ಹೀಗಾಗಿ ಗಾಳಿಯ ಅವಶ್ಯಕತೆ ಬೇಕೇ ಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಏರ್ ಫಿಲ್ಟರ್ಸ್ ಬೇಕು. ನೆಕ್ಸ್ಟ್ ಕಾಂಪ್ರೆಸರ್ ಯೂನಿಟ್ ಬೇಕಾಗುತ್ತೆ, ಪಿಸ್ಟನ್ ಬೇಕಾಗುತ್ತೆ, ಫ್ರೀಸಿಂಗ್ ಯೂನಿಟ್, ಟ್ಯೂಬ್ ಕಾಯಿಲ್ಸ್ ಅಥವಾ ಕಾಯಿಲ್ ಟ್ಯೂಬ್ಸ್ ಅಂತ ಹೇಳ್ತೀವಿ, ಸಪರೇಟರ್ ಯೂನಿಟ್ ಅಂತ ಹೇಳ್ತೀವಿ, ಎಕ್ಸ್ಪ್ಯಾನ್ಷನ್ ಟರ್ಬೈನ್ ಬೇಕಾಗುತ್ತೆ, ಏರ್ ಡಿಸ್ಟಿಲೇಷನ್ ಯೂನಿಟ್, ಇನ್ಲೆಟ್ ಅಂಡ್ ಔಟ್ಲೆಟ್ ವಾಲ್ಸ್ ಮತ್ತು ಪೈಪ್ಲೈನ್ ಅರೇಂಜ್ಮೆಂಟ್. ಸೊ ಇಷ್ಟು ಉಪಕರಣಗಳು ನಮಗೆ ಒಂದು ಆಕ್ಸಿಜನ್ ಪ್ಲಾಂಟ್ ಉತ್ಪಾದನೆ ಘಟಕಗಳಲ್ಲಿ ಬೇಕಾಗುವಂತ ಸಾಮಗ್ರಿಗಳು ಅಥವಾ ಉಪಕರಣಗಳು. ಸೊ ಇವೆಲ್ಲ ಏನಿರಬೇಕು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅನ್ನ ಹೊಂದಿರುವಂತಹ ಉಪಕರಣಗಳಾಗಿರ್ಬೇಕು ಮತ್ತು ತುಂಬಾನೇ ಕ್ಯಾಲಿಬ್ರೇಟೆಡ್ ಹಾಗೂ ಒಂದು ಅಕ್ಯುರೇಟ್ ಆದಂತಹ ಉಪಕರಣಗಳನ್ನ ಹೊಂದಿದ್ರೆ ನಾವು ಈ ಆಕ್ಸಿಜನ್ ನ ತಯಾರು ಮಾಡಲು ಸಾಧ್ಯವಾಗುತ್ತೆ. ಹಾಗಿದ್ರೆ ಯಾಕಂದ್ರೆ ಈ ಆಕ್ಸಿಜನ್ ನ ಇಡೀ ದೇಶಾದ್ಯಂತ ಸಪ್ಲೈ ಮಾಡ್ಬೇಕಂತಂದ್ರೆ ಹ್ಯೂಜ್ ಕೆಪಾಸಿಟಿ ಇದೆ, ದೊಡ್ಡ ದೊಡ್ಡ ಯೂನಿಟ್ಗಳಲ್ಲಿ ನಾವು ಈ ಒಂದು ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನ ತಯಾರು ಮಾಡಬೇಕಾಗುತ್ತೆ. ಅದೇ ನಿಟ್ಟಿನಿಂದ ಈಗ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟುಗೂಡಿ ದೇಶದ ವಿವಿಧ ಭಾಗದಲ್ಲಿ ಹೊಸ ಈ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಅಂದ್ರೆ ಮೆಡಿಕಲ್ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಪ್ರಾರಂಭಿಸಲು ನಿರ್ಧರಿಸಿದೆ.
ಸೊ ಈ ಒಂದು ಈಗ ಇನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಇದು ಒಂದು ಜನರಲ್ ಲೇಔಟ್ ಅಂತ ಹೇಳ್ತೀವಿ ನಾವು. ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಅಥವಾ ಆಕ್ಸಿಜನ್ ಉತ್ಪಾದನಾ ಘಟಕದ ಒಂದು ಜನರಲ್ ಲೇಔಟ್. ಸೊ ನಮ್ಮ ಈ ಮೊದಲೇ ಹೇಳಿದಾಗೆ ಈ ಎಲ್ಲ ಅರೇಂಜ್ಮೆಂಟ್ಗಳು, ಏರ್ ಫಿಲ್ಟರ್ ಇಲ್ಲಿದೆ, ಅದರ ನಂತರ ಕಾಂಪ್ರೆಸರ್ ಯೂನಿಟ್ ಬರುತ್ತೆ, ಅದರ ನಂತರ ಫ್ರೀಸಿಂಗ್ ಯೂನಿಟ್ ಬರುತ್ತೆ. ಈ ಫ್ರೀಸಿಂಗ್ ಯೂನಿಟ್ನಲ್ಲೇ ಈ ಕಾಯಿಲ್ ಟ್ಯೂಬ್ಸ್ಗಳನ್ನು ಪ್ಲೇಸ್ ಮಾಡಿರ್ತಾರೆ. ಈ ಟ್ಯೂಬ್ಗಳ ಕಾಯಿಲ್ ಟ್ಯೂಬ್ಸ್ ಫ್ರೀಸಿಂಗ್ ಯೂನಿಟ್ ಆದ ನಂತರ ಸಪ್ರೇಟರ್ ಯೂನಿಟ್ ಅಂತ ಇರುತ್ತೆ. ನೆಕ್ಸ್ಟ್ ಸಪ್ರೇಟರ್ ಯೂನಿಟ್ ಆದಮೇಲೆ ಎಕ್ಸ್ಪ್ಯಾನ್ಷನ್ ಟರ್ಬೈನ್ ಬರುತ್ತೆ. ಎಕ್ಸ್ಪ್ಯಾನ್ಷನ್ ಟರ್ಬೈನ್ ಆದ ನಂತರ ಬರೋದೇ ಡಿಸ್ಟಿಲೇಷನ್. ಅದಾದ ನಂತರ ಈ ಡಿಸ್ಟಿಲೇಷನ್ ಪ್ರೊಸೆಸ್ನಲ್ಲಿ ಈ ಮೆಡಿಕಲ್ ಆಕ್ಸಿಜನ್ ಅನ್ನು ನಾವು ಉಳಿದ ಗ್ಯಾಸ್ಗಳಿಂದ ಸಪ್ರೇಟ್ ಆಗಿ ಮಾಡಿ ಅಲ್ಲಿಂದ ಅವುಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಹಾಗಿದ್ರೆ ಬನ್ನಿ, ಯಾವ ರೀತಿ ಈ ಒಂದು ನಾರ್ಮಲ್ ನಮ್ಮ ಪರಿಸರದಲ್ಲಿರುವ ಗಾಳಿಯಿಂದ ನಾವು ಆಕ್ಸಿಜನ್ನ ಹೊರ ತೆಗಿತೀವಿ ಅನ್ನೋ ಪ್ರೊಸೆಸ್ನ ನಾವು ಇಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಮೊದಲು ಇಲ್ಲಿ ಆಕ್ಸಿಜನ್ ಇದೆ ನೋಡಿ, ಈ ಎನ್ವಿರಾನ್ಮೆಂಟ್ ನಮ್ಮ ಪರಿಸರದಲ್ಲಿರುವಂಥ ಆಕ್ಸಿಜನ್ ಅನ್ನ ನಾವು ಸಕ್ ಮಾಡ್ತೀವಿ, ಅಂದ್ರೆ ಅದನ್ನ ಎಳೆದುಕೊಂತೀವಿ ಒಂದು ಮಷಿನ್ನಿಂದ. ಈ ನಮ್ಮ ಒಂದು ಎಳೆದುಕೊಳ್ಳುವ ಮಷಿನ್ಗಳಿಂದ ಈ ಹೊರ ಪರಿಸರದಲ್ಲಿರುವಂಥ ಗಾಳಿಯನ್ನು ಎಳೆದುಕೊಂಡು ಅದನ್ನ ಏರ್ ಫಿಲ್ಟರ್ ಮುಖಾಂತರ ನಾವು ಪಾಸ್ ಮಾಡ್ತೀವಿ. ಏರ್ ಫಿಲ್ಟರ್ನಲ್ಲಿ ಎದಕ್ಕೆ ಪಾಸ್ ಮಾಡಬೇಕಪ್ಪ ಅಂದ್ರೆ, ಫಿಲ್ಟರ್ ಅಂದ್ರೆ ನಿಮಗೆಲ್ಲ ಗೊತ್ತು, ಫಿಲ್ಟ್ರೇಷನ್ ಮಾಡುತ್ತೆ ಅದು. ಏರ್ ಫಿಲ್ಟರ್ನಲ್ಲಿ ಎದಕ್ಕೆ ನಾವು ಪಾಸ್ ಮಾಡಬೇಕಂತಂದ್ರೆ, ಈ ಪರಿಸರದಲ್ಲಿರುವ ಗಾಳಿಯಲ್ಲಿ ಯಾವುದಾದ್ರೂ ಧೂಳಿನ ಕಣಗಳು ಅಥವಾ ಯಾವುದೇ ಫಾರಿನ್ ಬಾಡಿ ಅಂದ್ರೆ ಬೇರೆ ಆದಂಥ ಯಾವುದಾದ್ರೂ ಒಂದು ಮಿಶ್ರಿತ ಕಣಗಳಿದ್ರೆ ಅದನ್ನ ಪ್ರತ್ಯೇಕ ಮಾಡಲು ಈ ಏರ್ ಫಿಲ್ಟರ್ನ ಯೂಸ್ ಮಾಡ್ತೀವಿ. ಸೊ ಮೊದಲನೇದಾಗಿ ಫಿಲ್ಟ್ರೇಷನ್ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಿಲ್ಟರ್ ಮಾಡ್ತೀವಿ ಏರನ್ನ. ಈ ನಾರ್ಮಲ್ ಪರಿಸರದ ಗಾಳಿಯನ್ನ ಶುದ್ಧ ಗಾಳಿಯಾಗಿ ಏರ್ ಫಿಲ್ಟರ್ ಮಾಡುತ್ತೆ. ಸೊ ಎಲ್ಲ ಡಸ್ಟ್ ಪಾರ್ಟಿಕಲ್ನ ತೆಗೆದು ಇಲ್ಲಿ ಶುದ್ಧ ಗಾಳಿಯನ್ನಾಗಿ ಮಾಡುತ್ತೆ. ಈ ಶುದ್ಧ ಗಾಳಿ ಏನಿರುತ್ತಲ್ಲ ನೋಡಿ, ಇದು ಇನ್ನೂ ಆಕ್ಸಿಜನ್ ಅಲ್ಲ, ಈಗ ಇರೋನ್ನ ಹೇಳ್ತಾ ಇರೋದು ಗಾಳಿ. ಈ ಗಾಳಿಯಲ್ಲಿ ನೈಟ್ರೋಜನ್ ಇರುತ್ತೆ, ಆರ್ಗಾನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಮತ್ತು ಬೇರೆ ಬೇರೆ ಗ್ಯಾಸಸ್ಗಳಿರುತ್ತೆ. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್, ಒಂದು ಅನಿಲಗಳ ಮಿಶ್ರಣ ಅದು ಗಾಳಿ. ಈ ಗಾಳಿ ಏನು ಬರುತ್ತಲ್ಲ, ಶುದ್ಧವಾದಂಥ ಗಾಳಿನ ಮುಂದಿನ ಸ್ಟೇಜ್ ಅಂದ್ರೆ ಕಾಂಪ್ರೆಸರ್ ಯೂನಿಟ್ ನಲ್ಲಿ ನಾವು ಅದನ್ನ ಕಳಿಸ್ತೀವಿ. ಕಾಂಪ್ರೆಷನಲ್ ಯೂನಿಟ್ ನಲ್ಲಿ ಇನ್ಲೆಟ್ ವಾಲ್ ಮುಖಾಂತರ ಈ ಕಾಂಪ್ರೆಷನ್ ಯೂನಿಟ್ ನಲ್ಲಿ ಕಳಿಸ್ತೀವಿ. ಈ ಕಾಂಪ್ರೆಸರ್ ಯೂನಿಟ್ ಏನಪ್ಪಾ ಅಂತಂದ್ರೆ ಇದೊಂದು ಪಿಸ್ಟನ್ ಸಿಲಿಂಡರ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಈ ಕಾಂಪ್ರೆಸರ್ ಯೂನಿಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಗಾಳಿಯನ್ನ ಅತ್ಯಂತ ಪ್ರೆಷರೈಸ್ ಮಾಡ್ತಾರೆ. ಅದನ್ನ ಅಂದ್ರೆ ಪ್ರೆಷರೈಸ್ ಮಾಡಿದ್ರೆ ಈ ಪ್ರೆಷರೈಸ್ಡ್ ಏರ್ ಆಗಿ ಮಾಡ್ತಾರೆ. ಈ ಪ್ರೆಷರೈಸ್ಡ್ ಏರ್ ಅಂದ್ರೆ ಸಂಕುಚಿತ ವಾಯು ಅಂತ ಹೇಳ್ತೀವಿ, ಸಂಕುಚಿತ ಗಾಳಿ ಅಂತ ಹೇಳ್ತೀವಿ ನಾವು. ಪ್ರೆಷರೈಸ್ ಮಾಡಿದ ನಂತರ ಈ ಪ್ರೆಷರೈಸ್ ಮಾಡುವ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಈ ಗಾಳಿ ಸ್ವಲ್ಪ ಟೆಂಪರೇಚರ್ ಅನ್ನ ತಗೊಳ್ಕೊಳ್ಳುತ್ತೆ, ಅಂದ್ರೆ ಟೆಂಪರೇಚರ್ ರೈಸ್ ಆಗುತ್ತೆ. ಈ ಉಷ್ಣ ಏನಾಗುತ್ತೆ, ಗಾಳಿಯ ಉಷ್ಣ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಸೊ ಈ ಒಂದು ಕಾಂಪ್ರೆಸ್ಡ್ ಏರ್ ಅಂದ್ರೆ ಸಂಕುಚಿತ ವಾಯುವನ್ನ ನೆಕ್ಸ್ಟ್ ಸ್ಟೇಜ್ಗೆ ಸಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಏನು, ಅದು ಫ್ರೀಸಿಂಗ್ ಯೂನಿಟ್ ಅಥವಾ ಹೀಟ್ ಎಕ್ಸ್ಚೇಂಜಿಂಗ್ ಯೂನಿಟ್ ಅಂತ ಹೇಳ್ತೀವಿ ನಾವು. ಇಂಜಿನಿಯರಿಂಗ್ ಟರ್ಮ್ ಅಲ್ಲಿ ಅಥವಾ ಇಂಡಸ್ಟ್ರಿ ಟರ್ಮ್ ಅಲ್ಲಿ ಹೀಟ್ ಎಕ್ಸ್ಚೇಂಜಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಫ್ರೀಸಿಂಗ್ ಅಂದ್ರೆ ಅರ್ಥ ಗೊತ್ತಾಯ್ತಲ್ಲ ನಿಮ್ಗೆ. ಫ್ರೀಸಿಂಗ್ ಅಂತಂದ್ರೆ ಒಂದು ಐಸ್ ಅನ್ನ ಹೆಂಗ್ ಫ್ರೀಸ್ ಮಾಡ್ತೀವಿ, ಅದನ್ನ ದ್ರವದಿಂದ ಘನಗಾಗಿ ಫ್ರೀಸ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ನಾವು ಟೆಂಪರೇಚರ್ನ ಚೇಂಜ್ ಮಾಡ್ತೀವಿ, ಅಂದ್ರೆ ಟೆಂಪರೇಚರ್ನ ರಿಡ್ಯೂಸ್ ಮಾಡ್ತೀವಿ, ಉಷ್ಣವನ್ನ ಕಡಿಮೆ ಮಾಡ್ತೀವಿ ಫ್ರೀಸಿಂಗ್ ಯೂನಿಟ್ ನಲ್ಲಿ. ಮತ್ತು ಈ ಕಾಂಪ್ರೆಸ್ಡ್ ಏರ್ ಏನೇ ಸ್ವಲ್ಪ ಟೆಂಪರೇಚರ್ ರೇಸ್ ಆಗಿರುತ್ತಲ್ಲ, ಈ ಹೆಚ್ಚಿಗೆ ಟೆಂಪರೇಚರ್ನ ತಗೊಂಡಿರುತ್ತೆ, ಅದು ನೆಕ್ಸ್ಟ್ ಫ್ರೀಸಿಂಗ್ ಯೂನಿಟ್ಗೆ ಎಂಟರ್ ಆದ ತಕ್ಷಣ ಇಲ್ಲಿ ಕಾಯಿಲ್ ಟ್ಯೂಬ್ಸ್ ಅಂತ ಇನ್ನ ಹಿಂಗೆ ಜಿಗ್ಜಾಗ್ ಆಗಿ ತೋರಿಸಿದೆ ಅಲ್ಲ, ಈ ಕಾಯಿಲ್ ಟ್ಯೂಬ್ ನಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅನ್ನ ಪಾಸ್ ಮಾಡ್ತೀವಿ. ಇಲ್ಲಿ ನೋಡ್ತೀವಿ ಇನ್ಲೆಟ್ ಮುಖಾಂತರ ಲಿಕ್ವಿಡ್ ನೈಟ್ರೋಜನ್ ಪಾಸ್ ಮಾಡಿ ಅದು ಈ ಟ್ಯೂಬ್ ನೊಂದಿಗೆ ಅದನ್ನು ಕೂಡ ಪಾಸ್ ಮಾಡ್ತೀವಿ. ಅಂದ್ರೆ ಈ ಕಾಂಪ್ರೆಸ್ಡ್ ಏರ್ ಮತ್ತು ಲಿಕ್ವಿಡ್ ನೈಟ್ರೋಜನ್ ಎರಡೂ ಮಿಕ್ಸ್ ಆಗೋದಿಲ್ಲ, ಪ್ರತ್ಯೇಕವಾಗಿರುತ್ತೆ. ಈಗ ಒಂದು ಟ್ಯೂಬ್ ಒಂದು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ ಸುತ್ತಲೂ ಈ ಕಾಯಿಲ್ ಟ್ಯೂಬ್ಸ್ ಅನ್ನ ನಾವು ಸುತ್ತಿರ್ತೀವಿ. ಇದು ಪೈಪಿಂಗ್ ಅರೇಂಜ್ಮೆಂಟ್, ಮೇನ್ ಇವೆಲ್ಲ ಪೈಪಿಂಗ್ ಅರೇಂಜ್ಮೆಂಟ್. ಈ ಪೈಪ್ನ ಸುತ್ತಲೂ ಈ ಟ್ಯೂಬ್ಸ್ ಅನ್ನ ನಾವು ಸುತ್ತಿರ್ತೀವಿ. ಯಾವ ಟ್ಯೂಬ್ಸ್ ಅಂದ್ರೆ ಇದು ಲಿಕ್ವಿಡ್ ನೈಟ್ರೋಜನ್ ಟ್ಯೂಬ್ಸ್ ನ ಸುತ್ತಿರ್ತೀವಿ. ಮತ್ತೆ ಲಿಕ್ವಿಡ್ ನೈಟ್ರೋಜನ್ ಯಾಕೆ ಬಳಸ್ತೀವಿ ಅಂತಂದ್ರೆ, ಲಿಕ್ವಿಡ್ ನೈಟ್ರೋಜನ್ ಅತ್ಯಂತ ತಂಪಾದ ಒಂದು ಸಬ್ಸ್ಟೆನ್ಸ್, ಅತ್ಯಂತ ತಂಪಾದ ಒಂದು ಸಬ್ಸ್ಟೆನ್ಸ್. ಇದು ಏನ್ ಮಾಡುತ್ತೆ, ಈ ಕಾಂಪ್ರೆಸ್ಡ್ ಏರ್ ನಲ್ಲಿರುವಂತಹ ಹೆಚ್ಚಿನ ಟೆಂಪರೇಚರ್ನ ಎಬ್ಸಾರ್ವ್ ಮಾಡ್ಕೊಳುತ್ತೆ. ಎಬ್ಸಾರ್ವ್ ಮಾಡಿಕೊಂಡು ಈ ಲಿಕ್ವಿಡ್ ನೈಟ್ರೋಜನ್ ಮತ್ತೆ ಈ ಔಟ್ಲೆಟ್ ಮುಖಾಂತರ ಹೊರಗಡೆ ಬರುತ್ತೆ. ಯಾವಾಗ ಇಲ್ಲಿ ಟೆಂಪರೇಚರ್ ರೆಡ್ಯೂಸ್ ಆಗುತ್ತಲ್ಲ, ಅವಾಗ ಈ ಕಾಂಪ್ರೆಸ್ಡ್ ಏರ್ ಮುಂದಿನ ಘಟಕಕ್ಕೆ ಕಳಿಸಲು ರೆಡಿ ಆಗುತ್ತೆ. ಈ ಕಾಂಪ್ರೆಸ್ಡ್ ಏರ್ನ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಈ ಫ್ರೀಸಿಂಗ್ ಯೂನಿಟ್ ಆದ ನಂತರ ಲೋ ಟೆಂಪರೇಚರ್ ಕಾಂಪ್ರೆಸ್ಡ್ ಏರ್ ಅಂದ್ರೆ ಕಡಿಮೆ ಉಷ್ಣದ ಕಾಂಪ್ರೆಸ್ಡ್ ಏರ್ ಅನ್ನ ಮುಂದಿನ ಯೂನಿಟ್ಗೆ ಕಳಿಸ್ತೀವಿ. ಮುಂದಿನ ಯೂನಿಟ್ ಯಾವ್ದಪ್ಪ ಅಂತಂದ್ರೆ ಅದು ಸಪರೇಟರ್ ಯೂನಿಟ್ ಅಂತ ಹೇಳ್ತಾರೆ. ಅದಕ್ಕೆ ಸಪರೇಟರ್ ಶಬ್ದನೇ ಗೊತ್ತಾಗುತ್ತೆ. ಸಪರೇಟ್ ಅಂದ್ರೆ ಸಪರೇಟ್ ಮಾಡುವಂತಹ ಒಂದು ಯೂನಿಟ್. ಈ ಸಪರೇಟ್ ಮಾಡುವಂತಹ ಯೂನಿಟ್ ನಲ್ಲಿ ಇಲ್ಲಿ
ಮೊದಲೇ ಹೇಳಿದಾಗೆ ಗಾಳಿಯಲ್ಲಿ ಏನಿರುತ್ತೆ, ಈ ಶುದ್ಧವಾದಂಥ ಗಾಳಿ, ಈ ಗಾಳಿಯಲ್ಲಿ ಏನಿರುತ್ತೆ ನೈಟ್ರೋಜನ್, ಆರ್ಗಾನ್, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಏನಾಗುತ್ತಪ್ಪ, ಈ ಸಪರೇಟರ್ ಯೂನಿಟ್ನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮೊದಲಿಗೆ ನಾವು ಹೊರಗೆ ತೆಗೆದುಬಿಡ್ತೀವಿ. ಅಂದ್ರೆ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ತೆಗಿತೀವಿ. ಆ ಕಾರ್ಬನ್ ಡೈಆಕ್ಸೈಡ್ ಯಾವ ಮುಖಾಂತರ ಹೊರಗೆ ಬರುತ್ತೆ ಅಂದ್ರೆ ಅದು ಡ್ರೈ ಐಸ್ ಮುಖಾಂತರ, ಡ್ರೈ ಐಸ್ ಆಗಿ ಈ ಕಾರ್ಬನ್ ಡೈಆಕ್ಸೈಡ್ ನ ಹೊರಗೆ ತೆಗಿತೀವಿ. ಇನ್ನು ಉಳಿದಂತೆ ಈ ಗಾಳಿಯಲ್ಲಿ ಉಳಿದಂತಹ ಯಾವ ಅನಿಲಗಳು ಉಳಿತಾವಪ್ಪ ಅಂತಂದ್ರೆ, ಈ ಶುದ್ಧ ಗಾಳಿಯಲ್ಲಿ ನೈಟ್ರೋಜನ್ ಉಳಿಯುತ್ತೆ, ಆರ್ಗಾನ್ ಉಳಿಯುತ್ತೆ ಮತ್ತು ನಮ್ಮ ಆಕ್ಸಿಜನ್, ನಮಗೆ ಬೇಕಾಗಿರೋದೇನು ಮುಖ್ಯವಾಗಿ ಆಕ್ಸಿಜನ್. ಈ 3 ಮುಖ್ಯ ಅನಿಲಗಳು ಈ ಒಂದು ಗಾಳಿಯಲ್ಲೇ ಉಳಿಯುತ್ತೆ. ಅದನ್ನ ನೆಕ್ಸ್ಟ್ ಈ ಸಪರೇಟರ್ ಯೂನಿಟ್ ಆದ್ಮೇಲೆ ಯಾವಾಗ ಈ ಕಾರ್ಬನ್ ಡೈಆಕ್ಸೈಡ್ ನ ತೆಗಿತೀವಿ, ಅದು ಯಾವುದು ಡ್ರೈ ಐಸ್ ಮುಖಾಂತರ, ನೆಕ್ಸ್ಟ್ ಬರೋದು ನಮ್ಮ ಎಕ್ಸ್ಪ್ಯಾನ್ಷನ್ ಟರ್ಬೈನ್ ಅಂತ ಹೇಳ್ತೀವಿ. ಏನಪ್ಪಾ ಟರ್ಬೈನ್ ಅಂತಂದ್ರೆ, ಈ ಟರ್ಬೈನ್ ನಲ್ಲಿ ನಾವು ಎಕ್ಸ್ಪಾಂಡ್ ಮಾಡ್ತೀವಿ. ಎಕ್ಸ್ಪಾಂಡ್ ಅಂತಂದ್ರೆ ಇದನ್ನ ಫ್ಲೋ ಮಾಡಿದಾಗ ಇಲ್ಲಿ ಮತ್ತೆ ಸ್ವಲ್ಪ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಪ್ರೆಷರ್, ಈ ಟರ್ಬೈನ್ ನಲ್ಲಿ ಎಕ್ಸ್ಪಾಂಡ್ ಮಾಡೋದ್ರಿಂದ ಏನಾಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಯಾವಾಗ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಆಬ್ವಿಯಸ್ಲಿ ನಮ್ಮ ಈ ಇದೇನು ಏರ್ ಇರುತ್ತಲ್ಲ, ಈ ಗಾಳಿ ಏನಿರುತ್ತಲ್ಲ, ಇದು ಲಿಕ್ವಿಫೈಡ್ ಆಗುತ್ತೆ. ಈ ಲಿಕ್ವಿಫೈಡ್ ಗಾಳಿಯನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಲಿಕ್ವಿಡ್ ಏರ್ ಅಂತ ಕರಿತೀವಿ. ಅಂದ್ರೆ ದ್ರವ ರೂಪದ ಗಾಳಿ ಅಂತ ಕರಿತೀವಿ ನಾವು. ದ್ರವ ರೂಪದ ಗಾಳಿ. ದ್ರವ ರೂಪದ ಗಾಳಿ ಅಂತಂದ್ರೆ ಇದರಲ್ಲಿ ಈಗೂ ಕೂಡ ಆಕ್ಸಿಜನ್ ಸಪರೇಟ್ ಆಗಿರೋಂಗಿಲ್ಲ, ಇನ್ನೂ ಕೂಡ ನೈಟ್ರೋಜನ್, ಆರ್ಗಾನ್, ಆಕ್ಸಿಜನ್ 3 ಕೂಡ ಒಟ್ಟಿಗೆನೆ ಇರುತ್ತೆ. ಯಾವಾಗ ಈ ದ್ರವ ರೂಪದ ಗಾಳಿಯನ್ನ ನಾವು ಪಡೆದ ನಂತರ ಮುಂದಿನ ಸ್ಟೇಜ್ಗೆ ಕಳಿಸ್ತೀವಿ. ಮುಂದಿನ ಸ್ಟೇಜ್ ಯಾವುದಪ್ಪ ಅಂತಂದ್ರೆ ಅದು ಏರ್ ಡಿಸ್ಟಿಲೇಷನ್ ಯೂನಿಟ್. ಏರ್ ಡಿಸ್ಟಿಲೇಷನ್ ಯೂನಿಟ್ಗೆ ನಾವು ಕಳಿಸ್ತೀವಿ. ಡಿಸ್ಟಿಲೇಷನ್ ಅಂದ್ರೆ ಗೊತ್ತು ನಿಮಗೆ, ಏರ್ ಡಿಸ್ಟಿಲೇಷನ್ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಅದು ಯಾವ್ಯಾವ ಪ್ರತ್ಯೇಕವಾಗಿ ಮಾಡುವಂತ ಪ್ರಕ್ರಿಯೆ ಅದು. ಸೊ ನೆಕ್ಸ್ಟ್ ಯೂನಿಟ್ ಏನಪ್ಪ, ಏರ್ ಡಿಸ್ಟಿಲೇಷನ್ ಯೂನಿಟ್ ನಲ್ಲಿ ಈ ಗಾಳಿಯನ್ನ ಕಳಿಸ್ತೀವಿ ನಾವು, ಲಿಕ್ವಿಫೈಡ್ ಏರ್ನ ಕಳಿಸ್ತೀವಿ. ಇಲ್ಲಿ ಸ್ವಲ್ಪ ನಾವು ಟೆಂಪರೇಚರ್ನ ಆಡ್ ಮಾಡ್ತಾ ಹೋದಾಗ ಇಲ್ಲಿ ಏನಾಗುತ್ತೆ, ನಮಗೆ ಈ ಕಂಪ್ಲೀಟ್ ಏರ್ ನಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಹೊರಗೆ ಬರೋದು ಯಾವ್ದು ಅಂತ ಅನಿಲ ಅಂತಂದ್ರೆ ಅದು ನೈಟ್ರೋಜನ್ ಅನಿಲ. ನೈಟ್ರೋಜನ್ ಅನಿಲ ಮೊದಲಿಗೆ ಹೊರಗೆ ಬರುತ್ತೆ. ಈ ನೈಟ್ರೋಜನ್ ಪ್ರತ್ಯೇಕಗೊಳ್ಳುತ್ತೆ ಅಂದ್ರೆ ಈ ಡಿಸ್ಟಿಲೇಷನ್ ಯೂನಿಟ್ ನಲ್ಲಿ ಆಕ್ಸಿಜನ್, ನೈಟ್ರೋಜನ್, ಆರ್ಗಾನ್ ಇರುವಂತಹ ಗಾಳಿ, ಶುದ್ಧವಾದ ಲಿಕ್ವಿಫೈಡ್ ಗಾಳಿ ಅಂದ್ರೆ ದ್ರವ ರೂಪದ ಗಾಳಿಯಲ್ಲಿ ಮೊದಲಿಗೆ ಈ ಡಿಸ್ಟಿಲೇಷನ್ ಯೂನಿಟ್ ನಲ್ಲಿ ಹೊರಬರೋದು ನೈಟ್ರೋಜನ್ ಅನಿಲ. ಈ ನೈಟ್ರೋಜನ್ ನ ಎಲ್ಲಿ ಬಳಸ್ತೀವಿಪ್ಪ ಅಂತಂದ್ರೆ ನಾವು ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ಲಿ, ಫುಡ್ ಪ್ಯಾಕಿಂಗ್ ಇಂಡಸ್ಟ್ರಿಗಳಲ್ಲಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲಿ ನಾವು ಈ ನೈಟ್ರೋಜನ್ ನ ಯೂಸ್ ಮಾಡ್ತೀವಿ. ಮತ್ತೆ ಇದಕ್ಕಂತಾನೆ ಪ್ರತ್ಯೇಕವಾದಂತ ಲೈನ್ ಟ್ಯೂಬ್ ಕೊಟ್ಟಿರ್ತಾರೆ. ಆ ಪೈಪ್ ಲೈನ್ ಗಳಿಂದ ಈ ನೈಟ್ರೋಜನ್ ನ ಗ್ಯಾಸ್ ಸಿಲಿಂಡರ್ ಗಳಲ್ಲಿ ಅಂದ್ರೆ ಫಿಲ್ಅಪ್ ಮಾಡಿ ಅದನ್ನ ಆಯಾ ಅಗ್ರಿಕಲ್ಚರ್ ಸೆಕ್ಟರ್ ರಿಲೇಟೆಡ್ ಆಗಿರುವಂತಹ ಇಂಡಸ್ಟ್ರಿಗಳಿಗೆ ಸಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಡಿಸ್ಟಿಲೇಷನ್ ಆಗುವಂತಹ ಅನಿಲ ಯಾವುದಪ್ಪ ಅಂತಂದ್ರೆ ಅದು ಆರ್ಗಾನ್. ಆರ್ಗಾನ್ ನ ಎದಕ್ಕೆ ಬಳಸ್ತೀವಿ ಅಂತಂದ್ರೆ ಎಸ್ಪೆಷಲಿ ಈ ಮೆಕ್ಯಾನಿಕಲ್ ರಿಲೇಟೆಡ್ ಇಂಡಸ್ಟ್ರಿಗಳು, ಅಂದ್ರೆ ಈ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರಲಿ, ವೆಲ್ಡಿಂಗ್ ಇಂಡಸ್ಟ್ರಿ ಆಗಿರಲಿ, ಕಾಸ್ಟಿಂಗ್ ಇಂಡಸ್ಟ್ರಿಗಳಲ್ಲಾಗಲಿ ಈ ಆರ್ಗಾನ್ ಗ್ಯಾಸ್ ಅನ್ನ, ಆರ್ಗಾನ್ ಅನಿಲವನ್ನ ಬಹಳಷ್ಟು ಬಳಸ್ತಾರೆ. ಹೀಗಾಗಿ ಇದನ್ನು ಕೂಡ ಸಪರೇಟ್ ಆಗಿರುವಂತ ಸಿಲಿಂಡರ್ಗಳಲ್ಲಿ ಫಿಲ್ಅಪ್ ಮಾಡಿ ಇದನ್ನ ಮುಂದೆ ರಿಲೇಟೆಡ್ ಆಗಿರುವಂತಹ ಇಂಡಸ್ಟ್ರಿಗಳಿಗೆ ಮಾಡ್ತಾರೆ. ಯಾವಾಗ ಈ ಲಿಕ್ವಿಫೈಡ್ ಏರ್ ನಲ್ಲಿ ನೈಟ್ರೋಜನ್ ಮತ್ತು ಆರ್ಗಾನ್ ಪ್ರತ್ಯೇಕವಾಗುತ್ತೆ, ಇನ್ನು ಉಳಿದಂತಹದ್ದು ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಅಂದ್ರೆ ಮೇನ್ ಒಂದು ಅನಿಲ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ಆಕ್ಸಿಜನ್. ಮುಖ್ಯವಾಗಿ ಬೇಕಾಗಿರುವಂತದ್ದು ಲಿಕ್ವಿಡ್ ಆಕ್ಸಿಜನ್. ಬಟ್ ಈಗೇನು ಆಕ್ಸಿಜನ್ ಬರುತ್ತಲ್ಲ ಅದು ಲಿಕ್ವಿಡ್ ಆಕ್ಸಿಜನ್ ಆಗಿರುತ್ತೆ, ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುವಂತಹ ಆಕ್ಸಿಜನ್. ಇದೇ ಆಕ್ಸಿಜನ್ ಅನ್ನ ನಾವು ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಮುಂದೆ ಆಸ್ಪತ್ರೆಗಳಿಗೆ ಅಥವಾ ಈ ಕೋವಿಡ್ ಒಂದು ಏನು ಪ್ರತ್ಯೇಕ ಒಂದು ಆಸ್ಪತ್ರೆಗಳನ್ನು ಮಾಡಿರ್ತಾರೆ ಅಲ್ಲಿ ನಾವು ಸಪ್ಲೈನ ಮಾಡ್ತೀವಿ. ಈ ಆಕ್ಸಿಜನ್ ನ ಮುಂದೆ ಯಾವ ರೀತಿ ಸಪ್ಲೈ ಮಾಡ್ತಾರೆ ಅಂತಂತಂದ್ರೆ, ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಯಾವಾಗ ಈ ಲಿಕ್ವಿಡ್ ಆಕ್ಸಿಜನ್ ಬರುತ್ತಲ್ಲ ಈ ರೀತಿಯಾದಂಥ ಸ್ಟೋರೇಜ್ ಟ್ಯಾಂಕ್ಗಳನ್ನು ಈ ಆಕ್ಸಿಜನ್ ಉತ್ಪಾದನಾ ಘಟಕಗಳಲ್ಲಿ ರೆಡಿ ಇಟ್ಟಿರ್ತಾರೆ. ಅವಾಗ ಈ ಉತ್ಪಾದನಾ ಘಟಕಗಳಲ್ಲಿ ಇದನ್ನ ಸ್ಟೋರ್ ಮಾಡಿ ಇಲ್ಲಿಂದ ಮುಂದ್ಗಡೆ ಸಪ್ಲೈ ಮಾಡ್ತಾರೆ. ಮತ್ತೆ ಈಗ ನಮ್ಮ ಆಸ್ಪತ್ರೆಗಳಲ್ಲಿ ಇಷ್ಟು ದೊಡ್ಡ ಕೆಪಾಸಿಟಿಗಳನ್ನ, ಅಂದ್ರೆ ಬೇಸ್ಡ್ ಆನ್ ಆಸ್ಪತ್ರೆ ಎಷ್ಟು ದೊಡ್ಡದಿರುತ್ತಲ್ಲ ಅಷ್ಟು ಇಷ್ಟು ದೊಡ್ಡ ದೊಡ್ಡ ಯೂನಿಟ್ಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಆಸ್ಪತ್ರೆಯ ಆವರಣದಲ್ಲೇನೆ ಇದನ್ನ ಉತ್ಪಾದನೆಯನ್ನ ಮಾಡೋದಿಲ್ಲ. ಇದನ್ನ ಇಂಡಸ್ಟ್ರಿಯಲ್ ಏರಿಯಾ ಅಂತಿರುತ್ತೆ. ನಮ್ಮ ಇಂಡಸ್ಟ್ರಿಯಲ್ ಏರಿಯಾ, ಕೈಗಾರಿಕಾ ಒಂದು ಘಟಕಗಳು ಏನಿರುತ್ತಲ್ಲ, ಕೈಗಾರಿಕಾ ನಗರಗಳು ಏನಿರುತ್ತಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ, ಅಂತಹ ಒಂದು ಅಂತಹ ಒಂದು ಭಾಗದಲ್ಲಿ ಈ ಆಕ್ಸಿಜನ್ ನ ಉತ್ಪಾದನೆಯನ್ನ ಮಾಡಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಆಕ್ಸಿಜನ್ ನ
ಆಸ್ಪತ್ರೆಗಳಲ್ಲಿ ಫಿಲ್ ಮಾಡಿರ್ತಾರೆ. ನೀವು ಕೆಲವೊಂದು ದೊಡ್ಡಂತಹ ಆಸ್ಪತ್ರೆಗಳಲ್ಲಿ ನೋಡ್ಬೋದು ಈ ರೀತಿಯಾದಂತಹ ಆಕ್ಸಿಜನ್ ಸ್ಟೋರೇಜ್ ಯೂನಿಟ್ಗಳನ್ನ ನೀವು ಕಾಣ್ಬೋದು. ಈ ರೀತಿಯಾದಂತಹ ಆಕ್ಸಿಜನ್ ಸ್ಟೋರೇಜ್ಗಳನ್ನ ನೀವು ಕಾಣ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆಪ್ಪ, ನಮ್ಗೆ ಈಗ ಆಕ್ಸಿಜನ್ ಆಸ್ಪತ್ರೆಯಲ್ಲಿ ಬಂದ ತಕ್ಷಣ ಏನ್ ಮಾಡ್ತಾರೆ, ಅದನ್ನ ಈ ರೀತಿಯಾದಂತ ನಮಗೆ ಬೇಕಾಗುವಂತ ನಮ್ಮ ಉಪಯೋಗಕ್ಕೆ ಬೇಕಾಗುವಷ್ಟು ಅನಿಲಗಳನ್ನ ಅಂದ್ರೆ ಆಕ್ಸಿಜನ್ ಅನ್ನ ವಿವಿಧ ಕೆಪಾಸಿಟಿಗಳಲ್ಲಿ ಸಿಲಿಂಡರ್ಗಳಲ್ಲಿ ಸ್ಟೋರ್ ಮಾಡ್ತಾರೆ. ಎಸ್ಪೆಷಲಿ ಈಗ ಮಾರ್ಕೆಟ್ನಲ್ಲಿ ನಮಗೆ 1 ಲೀಟರ್ ಆಕ್ಸಿಜನ್ ಸಿಲಿಂಡರ್ ಸಿಗುತ್ತೆ, 2 ಲೀಟರ್ ಸಿಗುತ್ತೆ, 5 ಲೀಟರ್ ಸಿಗುತ್ತೆ, 10 ಲೀಟರ್ ಸಿಗುತ್ತೆ, ಮತ್ತೆ 20 ಲೀಟರ್ ಸಿಗುತ್ತೆ, 50 ಲೀಟರ್ ಕೆಪಾಸಿಟಿಯ ಆಕ್ಸಿಜನ್ಗಳು ನಮಗೆ ಸಿಗುತ್ತೆ. ಮತ್ತೆ ಈ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ ನೇರವಾಗಿ ಇದನ್ನ ರೋಗಿಗಳಿಗೆ ನೀಡೋದಿಲ್ಲ. ಯಾಕಂತಂದ್ರೆ ಇದು ಕಾಂಪ್ರೆಸ್ಡ್ ಅಂತ ಹೇಳಿರುತ್ತೆ. ಕಾಂಪ್ರೆಸ್ಡ್ ಯಾಕಂದ್ರೆ ನಾವು ಮೊದಲೇ ಸ್ಟೇಜ್ ಹಿಂದೆ ಪ್ರೊಸೆಸ್ ಅನ್ನು ನೋಡಿದಾಗ ಅದನ್ನ ಈ ಗಾಳಿಯನ್ನ ಕಾಂಪ್ರೆಸ್ ಮಾಡಿರ್ತಾರೆ. ಹೀಗಾಗಿ ಅದು ಅತಿ ಹೆಚ್ಚಿನ ಪ್ರೆಷರ್ ನಲ್ಲಿರುತ್ತೆ, ಹೆಚ್ಚಿನ ಒತ್ತಡದಲ್ಲಿರುತ್ತೆ. ಸೊ ಆ ಒತ್ತಡದಲ್ಲಿ ನೇರವಾಗಿ ನಾವು ರೋಗಿಗಳಿಗೆ ಕಳಿಸಿದಾಗ ಆ ಒಂದು ಒತ್ತಡನ, ಆಕ್ಸಿಜನ್ ಒತ್ತಡನ ರೋಗಿಗಳು ತಡೆಯಲು ಸಾಧ್ಯವಾಗಲ್ಲ. ಆ ಕಾರಣದಿಂದ ಈ ರೋಗಿಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಆಕ್ಸಿಜನ್ ರೆಗ್ಯುಲೇಟರ್ ಅಥವಾ ಪ್ರೆಷರ್ ರೆಗ್ಯುಲೇಟರ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಒಂದು ಸಿಲಿಂಡರ್ ನಲ್ಲಿ ಈ ಪ್ರೆಷರ್ ರೆಗ್ಯುಲೇಟರ್ ಅನ್ನುವ ಒಂದು ಉಪಕರಣವನ್ನ ಅಳವಡಿಸ್ತಾರೆ. ಅಲ್ಲಿಂದ ಪೈಪ್ಗಳ ಮುಖಾಂತರ ಈ ರೋಗಿಗಳಿಗೆ ಈ ಒಂದು ಸಪ್ಲೈಯನ್ನ ಮಾಡ್ತಾರೆ. ಮಾಸ್ಕ್ ಮುಖಾಂತರ ರೋಗಿಗಳಿಗೆ ಈ ಒಂದು ಆಕ್ಸಿಜನ್ ನ ಸಪ್ಲೈ ಮಾಡ್ತಾರೆ. ಇದು ಪ್ರೆಷರ್ ರೆಗ್ಯುಲೇಟರ್ ಅಂದ್ರೆ ನಮ್ಗೆ ಎಷ್ಟು ಆ ರೋಗಿಗೆ ಎಷ್ಟಿನ ಆಕ್ಸಿಜನ್ ಅವಶ್ಯಕತೆ ಇದನ್ನ ಅದರ ಮುಖಾಂತರ ರೆಗ್ಯುಲೇಟ್ ಮಾಡಿ ಒಂದು ಯೂನಿಟ್ ಅನ್ನ ಸೆಟ್ ಮಾಡ್ತಾರೆ. ಅಷ್ಟೇ ಆಕ್ಸಿಜನ್ ಈ ಸಿಲಿಂಡರ್ ನಿಂದ ಹೊರಬರುತ್ತೆ. ಸೊ ಇದೊಂದು ರೀತಿ ಟ್ಯಾಪ್ ಇದ್ದಂಗೆ. ಈಗ ನಮ್ಮ ನಳದಲ್ಲಿ ನಾವು ಎಷ್ಟು ಫಾಸ್ಟ್ ಬೇಕಲ್ಲ ಅಷ್ಟು ಓಪನ್ ಮಾಡಿದಾಗ ಅದು ನೀರು ಎಷ್ಟು ಜೋರಾಗಿ ಬರುತ್ತಲ್ಲ ಅದೇ ರೀತಿ ಇದೊಂದು ರೆಗ್ಯುಲೇಟರ್ ಫಿಕ್ಸ್ಡ್ ಕ್ವಾಂಟಿಟಿಯಲ್ಲಿ ಈ ಆಕ್ಸಿಜನ್ ನ ಸಪ್ಲೈ ಮಾಡ್ತಾ ಇರುತ್ತೆ. ಇದು ಆಕ್ಸಿಜನ್ ನ ವಿವಿಧ ಲೀಟರ್ ಕೆಪಾಸಿಟಿ ಇರುವಂತಹ ಸಿಲಿಂಡರ್ಗಳಿರುತ್ತೆ. ಸೊ ಇದೇ ರೀತಿ ನೀವು ಆಸ್ಪತ್ರೆಯಲ್ಲಿ ಕಾಣಬಹುದು. ಮತ್ತು ಈ ಉತ್ಪಾದನಾ ಘಟಕದಿಂದ ಆಸ್ಪತ್ರೆಗೆ ಯಾವ ರೀತಿ ಸಾಗಿಸ್ತಾರೆ? ನಮ್ಮ ನಾರ್ಮಲ್ ಟ್ಯಾಂಕರ್ ಏನು ವಾಟರ್ ಟ್ಯಾಂಕು, ಈ ಲಿಕ್ವಿಡ್ ಟ್ಯಾಂಕ್ಸು ಅಥವಾ ಮಿಲ್ಕ್ ಟ್ಯಾಂಕ್ಸ್ಗಳನ್ನ ನೋಡಿರೋ ಟ್ರಕ್ಗಳಲ್ಲಿ ಅಂಥದ್ರಲ್ಲಿ ಏನಾದರೂ ಸಾಗಿಸ್ತಾರ? ಇಲ್ಲ. ಈ ಲಿಕ್ವಿಫೈಡ್ ಆಕ್ಸಿಜನ್ ಅಥವಾ ಮೆಡಿಕಲ್ ಆಕ್ಸಿಜನ್ನ ಸಪ್ಲೈ ಮಾಡಲು ಪ್ರತ್ಯೇಕವಾದಂತಹ ಒಂದು ಟ್ಯಾಂಕರ್ಗಳು, ಕಂಟೈನರ್ಗಳು ಇರುತ್ತೆ. ಈ ಟ್ಯಾಂಕರ್ ಕಂಟೈನರ್ಗಳನ್ನ ನಾವು ಕ್ರಯೋಜೆನಿಕ್ ಕಂಟೈನರ್ಸ್ ಅಂತ ಹೇಳ್ತೀವಿ. ಸೊ ಮತ್ತೆ ಈಗ ಏನಾದ್ರೂ ಬೇರೆ ದೇಶದಿಂದ ನಾವು ಆಮದು ಮಾಡ್ಕೋಬೇಕಾಗಿತ್ತಪ್ಪ, ಬೇರೆ ದೇಶದಿಂದ ನಾವು ಈ ಲಿಕ್ವಿಡ್ ಆಕ್ಸಿಜನ್ ತರಬೇಕಾಯ್ತಂದ್ರೆ ಒಂದು ಹಡಗಿನ ಮುಖಾಂತರ ಅಥವಾ ವಿಮಾನದ ಮುಖಾಂತರ, ಈ ಕಾರ್ಗೋ ವಿಮಾನ ಅಥವಾ ಕಾರ್ಗೋ ಹಡಗಿನ ಮುಖಾಂತರ ನಾವು ತರಬಹುದು. ಅಥವಾ ವಿವಿಧ ರಾಜ್ಯಗಳಲ್ಲೇನೆ, ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲೇ ಇತ್ತಂತಂದ್ರೆ ಇವುಗಳನ್ನ ನಾವು ಟ್ರೈನ್ ಮುಖಾಂತರ, ರೈಲ್ವೆ ಮುಖಾಂತರ, ಟ್ರೈನ್ಗಳ ಮುಖಾಂತರ ನಾವು ಸಾಗಣೆ ಮಾಡ್ಬೋದು. ಅಥವಾ ವಿದಿನ ಡಿಸ್ಟ್ರಿಕ್ಟ್ಗಳೇನೆ ಅಥವಾ ವಿದಿನ ಸ್ಟೇಟ್ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಈ ರೀತಿಯಂತ ಟ್ಯಾಂಕರ್ಗಳಲ್ಲಿ, ಇವು ನಾರ್ಮಲ್ ಆದಂತಹ ಟ್ಯಾಂಕರ್ಗಳು ಅಲ್ಲ, ಯಾಕಂದ್ರೆ ಇದು ಲೀಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ ಕಾರಣದಿಂದ ಎಸ್ಪೆಷಲಿ ಡಿಸೈನ್ ಮಾಡಿರುವಂತಹ ಕ್ರಯೋಜೆನಿಕ್ ಕಂಟೈನರ್ ಅಂತ ಹೇಳ್ತೀವಿ ನಾವು. ಕ್ರಯೋಜೆನಿಕ್ ಕಂಟೈನರ್ಗಳಲ್ಲಿ ನಾವು ಇವುಗಳನ್ನ ಸಾಗಾಣಿಕೆ ಮಾಡ್ತಾರೆ. ನಂತರ ಈ ಟ್ಯಾಂಕರ್ಗಳು ಬಂದು ನಮ್ಮ ಆಸ್ಪತ್ರೆಗಳಲ್ಲಿ ಇದನ್ನ ರೀಫಿಲಿಂಗ್ ಮಾಡ್ತಾರೆ. ಇಲ್ಲಿಂದ ರೋಗಿಗಳಿಗೆ, ಈ ಆಸ್ಪತ್ರೆ ಆವರಣದಲ್ಲಿರುವಂತಹ ಟ್ಯಾಂಕರ್ಗಳಿಂದ ರೋಗಿಗಳಿಗೆ ಆಕ್ಸಿಜನ್ ನ ಸಪ್ಲೈ ಮಾಡ್ತಾರೆ. ಸೊ ಹೋಪ್ ವೀಕ್ಷಕರೇ, ಈ ಒಂದು ಮಾಹಿತಿ, ಇದು ಮೆಡಿಕಲ್ ಆಕ್ಸಿಜನ್ ನ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಅನ್ನುವ ಮಾಹಿತಿ ನಿಮ್ಗೆಲ್ಲರಿಗೆ ಒಂದು ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಈ ಮೆಡಿಕಲ್ ಆಕ್ಸಿಜನ್ ಸಾಧಾರಣವಾಗಿ ಹಾಗೆ ಸಿಂಪಲ್ ಆಗಿ ಉತ್ಪಾದನೆ ಮಾಡಲು ಸಾಧ್ಯ ಇಲ್ಲ. ಇದಕ್ಕೆ ಆದಂತಹ ಪ್ರೊಸೆಸ್ ಇದೆ, ಇದಕ್ಕೆ ಆದಂತಹ ಇಕ್ವಿಪ್ಮೆಂಟ್ಸ್ಗಳು ಬೇಕು. ಮತ್ತು ಇದನ್ನ ಸಾಗಾಣಿಕೆ ಮಾಡಲು ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಲು ಕೂಡ ಅತ್ಯಂತ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಅವ್ರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲರಿಗೂ ಕೂಡ ತಿಳಿಯುತ್ತೆ. ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ. ಟೇಕ್ ಕೇರ್, ಗುಡ್ ಬೈ. ಮತ್ತು ದಯವಿಟ್ಟು ಮಾಸ್ಕ್ ಅನ್ನ ಹಾಕ್ಕೊಳ್ಳಿ. ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಕೊರೋನಾವನ್ನ ಗೆಲ್ಲುವಂತಹ ಸಾಮರ್ಥ್ಯ ಮತ್ತು ಶಕ್ತಿ ನಮ್ಮೆಲ್ಲರಲ್ಲಿದೆ. ಧನ್ಯವಾದಗಳು. Click on subscribe button and press the bell icon to get updates from All Academy.